ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂಡ ಒಂದು ಪೂಜಾ ವಿಧಾನವನ್ನು ತಿಳ್ಕೊಳ್ಳೋಣ. ಪ್ರತಿನಿತ್ಯ ನಾವು ಪೂಜೆ ಮಾಡಿದ ಆದ ನಂತರ ಕೊನೆಯಲ್ಲಿ ಆರತಿ ಮಾಡುವಂಥದ್ದು ವಾಡಿಕೆಯಲ್ಲಿದೆ. ಸೊ ಆರತಿಯನ್ನು ಮಾಡೋದು ಹೇಗೆ? ಪ್ರತಿನಿತ್ಯ ಆರತಿಯನ್ನು ಮಾಡೋದ್ರಿಂದ ನಮಗೆ ದೈವಶಕ್ತಿ ಅಥವಾ ದೈವ ಬಲ ಹೇಗೆ ಬಂದು ತಲುಪುತ್ತೆ, ಮತ್ತು ನಾವು ಮಾಡುವಂಥ ಆರತಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲೀಸ್ಗೆ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರೂ ಕೂಡ ಈ ಮಾಹಿತಿಯನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ಆರತಿಯನ್ನು ದೇವರಿಗೆ ಯಾಕೆ ಮಾಡಬೇಕು, ಇದರಿಂದಿನ ಮಹತ್ವ ಏನು ಅನ್ನೋದನ್ನು ಫಟಾಫಟ್ ಅಂತ ತಿಳ್ಕೊಂಡು ಬರೋಣ. ಪೂಜೆ ಮಾಡಿದ ಬಳಿಕ ಎಲ್ಲರೂ ಕೂಡ ದೇವರಿಗೆ ಆರತಿಯನ್ನು ಮಾಡ್ತಾ ಇರ್ತೀವಿ. ಸೊ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಇದೊಂದು ಆಚಾರ ಅಂತಲೇ ಹೇಳಬಹುದು. ಈ ಪುರಾತನ ಸಂಪ್ರದಾಯ ದೇವತೆಗಳಿಗೆ ಬೆಳಕು ಮತ್ತು ಧ್ವನಿಯನ್ನು ಅರ್ಪಿಸುವುದಾಗಿರುತ್ತೆ. ಭಕ್ತಿಯ ಸಂಕೇತವೂ ಕೂಡ ಆಗಿದೆ. ಆಶೀರ್ವಾದ ಮಾಡು ದೇವರೇ ಅಂತ ಬೇಡುತ್ತಾ ಗಂಟೆ ಬಾರಿಸುವುದು ಹಾಗೂ ಆರತಿ ಎತ್ತುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಆಚರಣೆ ತಲೆಮಾರಿನಿಂದ ತಲೆಮಾರಿಗೆ ನಡೆದುಕೊಂಡು ಬಂದಿದೆ. ಅಷ್ಟಕ್ಕೂ ಆರತಿಯನ್ನು ಯಾಕೆ ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ಪ್ರಾಚೀನ ವೈದಿಕ ಸಂಪ್ರದಾಯಗಳ ಪ್ರಕಾರ ಹೋಮ ಎಂಬ ಪವಿತ್ರ ಅಗ್ನಿ ಆಚರಣೆಯಿಂದ ಪ್ರೇರಿತವಾಗಿದೆ. ಒಂದು ಸಿದ್ಧಾಂತದ ಪ್ರಕಾರ ದೇವಾಲಯದ ಗರ್ಭಗುಡಿಯಲ್ಲಿರುವ ಪವಿತ್ರ ದೇವತೆಗಳ ಭಾವಚಿತ್ರ ಮತ್ತು ವಿಗ್ರಹಗಳಿಗೆ ಪುರೋಹಿತರು ಆರತಿಯನ್ನು ಎತ್ತುತ್ತಾರೆ. ವೇದ ಮಂತ್ರಗಳು ಅಥವಾ ಪ್ರಾರ್ಥನೆಗಳೊಂದಿಗೆ ಆರತಿಯನ್ನು ಬೆಳಗಿಸುತ್ತಾರೆ. ಮೇಲೆಯಿಂದ ದೇವರ ವಿಗ್ರಹಕ್ಕೆ ಎಡಗಡೆಯಿಂದ ಬಲಗಡೆಗೆ 3 ಸುತ್ತು ಆರತಿ ಅರ್ಪಿಸುತ್ತಾರೆ. ಇಂಥ ಪದ್ಧತಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದ್ದು ದೈವಿಕ ಸಂಪರ್ಕವನ್ನು ಪ್ರಚೋದಿಸುತ್ತದೆ. ದೇವರಿಗೆ ಆರತಿ ಎತ್ತುವುದು ಎಂದರೆ ದೇವರುಗಳಿಗೆ ಗೌರವ ತೋರಿಸುವುದು ಎಂದರ್ಥ. ಕೆಲವು ನಿಯಮಗಳ ಅನುಸರಣೆಯ ಧಾರ್ಮಿಕ ಕ್ರಿಯೆ ಅಂತ ಕೂಡ ಕರಿಬಹುದು. ಆರತಿ ಹೇಗೆ ಎತ್ತುವುದು ಅನ್ನೋದನ್ನು ನೋಡುವುದಾದರೆ, ಮೊದಲು ದೇವರ ಕೈ, ಮುಖ ಮತ್ತು ಪಾದಗಳನ್ನು ಸ್ವಚ್ಛಗೊಳಿಸಬೇಕು. ಒಳ್ಳೆಯ ಬಟ್ಟೆ ಹಾಕಿ ಹೂವು, ಹಣ್ಣು, ಹಂಪಲುಗಳನ್ನು ನೈವೇದ್ಯಕ್ಕಾಗಿ ಇಡಬೇಕು. ಅಗರಬತ್ತಿ, ಕರ್ಪೂರವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕು. ಇದಾದ ಬಳಿಕ ಒಂದು ತಟ್ಟೆಯನ್ನು ಹೂವು, ಗಂಟೆ ಹಾಗೂ ಹಣತೆಯಿಂದ ಮಾಡಿದ ದೀಪ ಅಥವಾ ಕರ್ಪೂರವನ್ನು ಅದರಲ್ಲಿ ಇಟ್ಟು ದೇವರ ವಿಗ್ರಹದ ಸುತ್ತ ಆರತಿಯನ್ನು ಬೆಳಗಬೇಕು. ತಟ್ಟೆಯನ್ನು ಹಿಡಿದುಕೊಂಡು ಹೂಗಳು ಮತ್ತು ಧೂಪವನ್ನು ಅರ್ಪಿಸುವುದು ದೇವತೆಗಳಿಗೆ ಗೌರವವನ್ನು ಸೂಚಿಸುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಲು ಎಡಗೈಯಲ್ಲಿ ಗಂಟೆಯನ್ನು ಬಾರಿಸುತ್ತಾ ಗಂಟೆಯಲ್ಲಿ ಹಚ್ಚಿಸುವ ಆರತಿಯನ್ನು ದೇವರ ಮುಂದೆ ವೃತ್ತಾಕಾರವಾಗಿ ತಿರುಗಿಸಬೇಕು. ಆರತಿಯ ನಂತರ ಸ್ವಲ್ಪ ಶುದ್ಧವಾದ ನೀರನ್ನು ತಟ್ಟೆಯ ಸುತ್ತ ಹಾಕಬೇಕು. ಅಂತಿಮವಾಗಿ ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಈಗ ಆರತಿ ಬೆಳಗುವುದರ ಹಿಂದಿರುವ ವೈಜ್ಞಾನಿಕ ಕಾರಣವನ್ನು ತಿಳಿಯೋಣ. ಆರತಿ ಎತ್ತುವುದರ ಹಿಂದೆ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳಿವೆ. ಆರತಿಯನ್ನು ಎತ್ತುವಾಗ ವೃತ್ತಾಕಾರದ ಚಲನೆಯಲ್ಲಿ ಗಂಟೆಯ ಲಯಬದ್ಧವಾದ ಶಬ್ದವು ಧ್ಯಾನಸ್ಥ ಮತ್ತು ಶಾಂತಿಯುತ ವಾತಾವರಣವನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ಮನಸ್ಸು, ದೇಹ ಹಾಗೂ ಆತ್ಮವನ್ನು ಸ್ಥಿಮಿತದಲ್ಲಿ ಇಡಲು ಸಹಾಯವನ್ನು ಮಾಡುತ್ತದೆ. ಧೂಪದ್ರವ್ಯ ಕರ್ಪೂರ ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಸುವಾಸನೆಯು ಇಂದ್ರಿಯಗಳನ್ನು ಉತ್ತೇಜಿಸುತ್ತದೆ, ಮನಸ್ಸಿನ ಒಂದು ರೀತಿಯಲ್ಲಿ ವಿಶ್ರಾಂತಿಯನ್ನು ನೀಡುತ್ತದೆ. ಇದರ ಸೌಮ್ಯವಾದ ಹೊಗೆ ಪರಿಸರವನ್ನು ಪರಿಶುದ್ಧವನ್ನಾಗಿ ಮಾಡುತ್ತದೆ ಎಂದು ನಂಬಲಾಗಿದೆ. ಆರತಿ ಬೆಳಗಿಸುವಾಗ ಬೆಂಕಿಯ ಚಿಕ್ಕ ಜ್ವಾಲೆ ದೈವಿಕ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಆರತಿ ಎತ್ತುವಾಗ ಕತ್ತಲೆಯನ್ನು ಹೋಗಲಾಡಿಸುತ್ತದೆ, ಜ್ಞಾನೋದಯದ ಸಂಕೇತವೂ ಆಗಿದೆ. ಬೆಳಕು ಮನಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ, ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆರತಿ ಸಮಯದಲ್ಲಿ ಪ್ರಾರ್ಥನೆಯ ಪಠಣ, ಮಂತ್ರಗಳ ಪಠಣ ಹಾಗೂ ದೇವರ ಹಾಡುಗಳನ್ನು ಹಾಡುವುದರಿಂದ ಧ್ವನಿ ಕಂಪನಗಳನ್ನು ಉಂಟುಮಾಡುತ್ತದೆ, ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ. ಹಿಂದೂ ಸಂಪ್ರದಾಯಗಳಲ್ಲಿ ಪೂಜೆಯ ನಂತರ ಆರತಿಗೆ ತುಂಬ ಪ್ರಾಮುಖ್ಯತೆ ಇದೆ. ಆರತಿಯು ದೇವರ ಮುಂದೆ ದೀಪವನ್ನು ಹಚ್ಚುವ ಭಕ್ತಿಯ ಆಚರಣೆಯಾಗಿದ್ದು, ಇದು ಆರಾಧಕ ಮತ್ತು ದೈವಿಕ ನಡುವಿನ ಆಧ್ಯಾತ್ಮಿಕ ಸಂಪರ್ಕವನ್ನು ವೃದ್ಧಿಸುತ್ತದೆ. ಈಗ ನಿಮ್ಮೆಲ್ಲರಿಗೂ ಕೂಡ
ಆರತಿಯ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ತಿಳಿತು ಅಂತ ಭಾವಿಸ್ತೀನಿ. ಈ ಒಂದು ಆರತಿ ಎತ್ತುವುದರ ಒಂದು ಸಂಕೇತ ಏನು ಮತ್ತು ಪೂರ್ವಜರಿಂದ ಅನಾದಿ ಕಾಲದಿಂದ ಬಂದಿರುವಂಥ ಸಂಪ್ರದಾಯವನ್ನು ನಾವು ಕೂಡ ಮುಂದುವರಿಸ್ಕೊಂಡು ಹೋಗೋಣ. ಪ್ರತಿನಿತ್ಯ ದೇವರಿಗೆ ಪೂಜೆಯನ್ನು ಮಾಡಿದ ನಂತರ ಆರತಿ ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯ ವೈಬ್ಸ್ ಮನೆಯಲ್ಲಿ ಬಂದು ಸೇರುತ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗುತ್ತೆ ಮತ್ತು ನೀವು ಮಾಡಿರುವಂಥ ಪೂಜೆಗೆ ಸಂಪೂರ್ಣವಾದಂತಹ ಫಲ ಸಿಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.